ಜೀವನದಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ನಾವು ಚಿಕ್ಕವರಾಗಿದ್ದಾಗ ಬೇಗ ದೊಡ್ಡವರಾಗಬೇಕು ಎಂದು ಬಯಸುತ್ತೇವೆ. ಕಾಲೇಜಿಗೆ ಬಂದಾಗ ಕೆಲಸ ಬೇಕು ಎಂದು ಯೋಚಿಸುತ್ತೇವೆ. ಕೆಲಸ ಸಿಕ್ಕಾಗ ಹಣ ಬೇಕು ಎಂದು ಓಡುತ್ತೇವೆ. ಹಣ ಬಂದಾಗ ಹೆಸರು ಬೇಕು ಎಂದು ಹೋರಾಡುತ್ತೇವೆ. ಹೆಸರು ಬಂದಾಗ ಶಾಂತಿ ಬೇಕು ಎಂದು ಹುಡುಕುತ್ತೇವೆ. ಆದರೆ ಈ ಎಲ್ಲ ಓಟದ ಮಧ್ಯೆ ಒಂದು ದಿನ ಕನ್ನಡಿಯ ಮುಂದೆ ನಿಂತಾಗ ನಮಗೆ ಅರ್ಥವಾಗುತ್ತದೆ. ಮುಖದಲ್ಲಿ ಕೆಲವು ರೇಖೆಗಳು ಹೆಚ್ಚಾಗಿವೆ, ಕೂದಲಿನಲ್ಲಿ ಕೆಲವು ಬಿಳಿ ರೇಖೆಗಳು ಕಾಣುತ್ತಿವೆ, ದೇಹದ ವೇಗ ಮೊದಲಿನಂತಿಲ್ಲ. ಆಗ ವಯಸ್ಸು ನಮ್ಮ ಕಿವಿಯಲ್ಲಿ ನಿಧಾನವಾಗಿ ಹೇಳುತ್ತದೆ, ನೀನು 40 ದಾಟಿದ್ದೀಯಾ. ಬಹಳ ಜನರಿಗೆ 40 ಎಂದರೆ ಅಂತ್ಯವಾಗುತ್ತಿರುವ ಸಂಖ್ಯೆ ಎಂದು ಅನಿಸುತ್ತದೆ. ಯುವಕತ್ವ ಹೋಯಿತು, ಶಕ್ತಿ ಕಡಿಮೆಯಾಯಿತು, ಈಗ ಜೀವನ ಇಳಿಜಾರು ಎಂದು ಭಾವಿಸುತ್ತಾರೆ. ಆದರೆ ಚಾಣಕ್ಯ ಇದ್ದಿದ್ದರೆ ಅವರೂ ನಗುತ್ತಿದ್ದರು. ಯಾಕೆಂದರೆ ಚಾಣಕ್ಯನ ದೃಷ್ಟಿಯಲ್ಲಿ ವಯಸ್ಸು ಎಂದರೆ ಸಂಖ್ಯೆ ಅಲ್ಲ, ಅದು ಶಕ್ತಿಯ ರೂಪಾಂತರ. ಒಬ್ಬ ಮನುಷ್ಯ 20ರಲ್ಲಿ ಶಕ್ತಿಯಿಂದ ಕೆಲಸ ಮಾಡುತ್ತಾನೆ, 30ರಲ್ಲಿ ಕನಸುಗಳಿಂದ ಕೆಲಸ ಮಾಡುತ್ತಾನೆ, ಆದರೆ 40ರಲ್ಲಿ ಅನುಭವದಿಂದ ಕೆಲಸ ಮಾಡುತ್ತಾನೆ. ಅನುಭವ ಎನ್ನುವುದು ಜಗತ್ತಿನ ಅತ್ಯಂತ ದುಬಾರಿ ಆಯುಧ. ಅದನ್ನು ಹಣ ಕೊಟ್ಟು ಕೊಳ್ಳಲು ಸಾಧ್ಯವಿಲ್ಲ, ಅದನ್ನು ಕೇವಲ ಬದುಕಿ ಗಳಿಸಬೇಕು. 40 ದಾಟಿದ ಪುರುಷನ ಜೀವನದಲ್ಲೂ ಇದೇ ಸತ್ಯ ಅಡಗಿದೆ. ಸಮಸ್ಯೆ ದೇಹದಲ್ಲಿ ಇಲ್ಲ, ಸಮಸ್ಯೆ ಮನಸ್ಸಿನಲ್ಲಿ ಇದೆ. ಬಹಳ ಜನ 40ಕ್ಕೆ ಬಂದ ನಂತರ ತಮ್ಮನ್ನೇ ವೃದ್ಧರ ಪಟ್ಟಿಗೆ ಸೇರಿಸಿಕೊಳ್ಳುತ್ತಾರೆ. ಅವರು ಮಾತನಾಡುವ ಪದಗಳನ್ನು ಗಮನಿಸಿ, ನಮ್ಮ ಕಾಲ ಹೋಯಿತು, ಇನ್ನು ಯುವಕರ ಸಮಯ ನಮ್ಮಿಂದ ಆಗುವುದಿಲ್ಲ. ಈ 3 ವಾಕ್ಯಗಳು ಮನುಷ್ಯನ ಶಕ್ತಿಯನ್ನು ಕೊಲ್ಲುತ್ತವೆ. ಚಾಣಕ್ಯ ಹೇಳುತ್ತಿದ್ದ ಒಂದು ಆಲೋಚನೆ ಇದೆ, ಶತ್ರು ಹೊರಗಿಲ್ಲ, ಶತ್ರು ಒಳಗಿದ್ದಾನೆ. ನೀವು ನಿಮ್ಮನ್ನು ದುರ್ಬಲ ಎಂದು ನಂಬಿದ ಕ್ಷಣದಿಂದ ಸೋಲು ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಅನೇಕ ಬಾರಿ ಇತರರು ನಮ್ಮನ್ನು ಕಡಿಮೆ ಅಂದಾಜು ಮಾಡಬಹುದು. ಆದರೆ ನಾವು ನಮ್ಮನ್ನೇ ಕಡಿಮೆ ಅಂದಾಜು ಮಾಡಿಕೊಂಡರೆ ಅದು ಅತ್ಯಂತ ಅಪಾಯಕಾರಿ. 40 ದಾಟಿದ ಪುರುಷರು ಒಂದು ತಪ್ಪು ಮಾಡುತ್ತಾರೆ. ಅವರು ತಮ್ಮ ಹಿಂದಿನ ಜೀವನವನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಆಗ ನಾನು ಹೀಗೆ ಇದ್ದೆ, ಆಗ ನನಗೆ ಇಷ್ಟು ಶಕ್ತಿ ಇತ್ತು, ಆಗ ನಾನು ತುಂಬಾ ಆಕ್ಟಿವ್ ಇದ್ದೆ. ಆದರೆ ರಾಜರು ಹಿಂದೆ ನೋಡುತ್ತಾ ಬದುಕುವುದಿಲ್ಲ, ಅವರು ಮುಂದೆ ನೋಡುತ್ತಾರೆ. 40 ದಾಟಿದ ಮನುಷ್ಯ ಕೂಡ ಆ ಆಲದ ಮರದಂತೆಯೇ. ಈಗ ನಿಮ್ಮ ಬೇರುಗಳು ಬಲವಾಗಿವೆ. ಈಗ ನಿಮಗೆ ಜನರನ್ನು ಅರ್ಥಮಾಡಿಕೊಳ್ಳಲು ಬರುತ್ತದೆ. ಯಾರು ನಿಜವಾದವರು, ಯಾರು ನಕಲಿ ಎಂಬುದು ತಿಳಿಯುತ್ತದೆ. ಯಾವ ಕೆಲಸ ಸಮಯ ವ್ಯರ್ಥ ಮಾಡುತ್ತದೆ, ಯಾವುದು ಜೀವನ ಬದಲಿಸುತ್ತದೆ ಎಂಬುದು ಗೊತ್ತಾಗುತ್ತದೆ. ಇದು ಸೋಲಿನ ವಯಸ್ಸಲ್ಲ, ಇದು ಕಿಂಗ್ ಆಗುವ ವಯಸ್ಸು. ಆದರೆ ಒಂದು ಸಮಸ್ಯೆ ಇದೆ. ಅನೇಕ ಪುರುಷರು ತಮ್ಮ ಜೀವನವನ್ನು ಇತರರಿಗಾಗಿ ಬದುಕುತ್ತಾರೆ. ಬಾಲ್ಯದಲ್ಲಿ ತಂದೆ ತಾಯಿಯ ಮಾತು ಕೇಳುತ್ತಾರೆ, ನಂತರ ಸಮಾಜದ ಮಾತು ಕೇಳುತ್ತಾರೆ, ನಂತರ ಸ್ನೇಹಿತರ ಮಾತು ಕೇಳುತ್ತಾರೆ, ನಂತರ ಕುಟುಂಬದ ನಿರೀಕ್ಷೆಗಳಲ್ಲಿ ಸಿಲುಕುತ್ತಾರೆ. ಒಂದು ದಿನ ಅವರು ಅರಿಯುತ್ತಾರೆ, ನಾನು ನನ್ನ ಜೀವನವನ್ನು ಬದುಕಲೇ ಇಲ್ಲ. ಚಾಣಕ್ಯನ ಮುಂದಿನ ಮಟ್ಟದ ಆಲೋಚನೆ ಏನೆಂದರೆ, ಮೊದಲು ನಿನ್ನನ್ನು ನೀನೇ ಗೆಲ್ಲು. ಹೊರಗಿನ ಜಗತ್ತನ್ನು ಗೆಲ್ಲುವುದು ನಂತರ. 40 ನಂತರ ಪುರುಷನಿಗೆ ದೊಡ್ಡ ಶತ್ರು ಆಲಸ್ಯವಲ್ಲ, ಗೊಂದಲ. ನಾನು ಏನು ಮಾಡಬೇಕು? ಇನ್ನೂ ಸಮಯ ಇದೆಯೇ? ನನ್ನಿಂದ ಆಗುತ್ತದೆಯೇ? ಈ ಪ್ರಶ್ನೆಗಳು ಮನುಷ್ಯನ ಮನಸ್ಸನ್ನು ನಿಧಾನವಾಗಿ ಬಂಧಿಸುತ್ತವೆ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಜಗತ್ತಿನ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ನಿಜವಾದ ಶಿಖರವನ್ನು 40 ನಂತರ ತಲುಪಿದ್ದಾರೆ. ಏಕೆಂದರೆ ಅವರು ಆಗಲೇ ತಮ್ಮನ್ನು ಅರ್ಥ ಮಾಡಿಕೊಂಡಿದ್ದರು. ಯುವ ವಯಸ್ಸಿನಲ್ಲಿ ನಾವು ವೇಗವಾಗಿ ಓಡುತ್ತೇವೆ. ಆದರೆ ದಿಕ್ಕು ಗೊತ್ತಿರುವುದಿಲ್ಲ. 40ರಲ್ಲಿ ವೇಗ ಕಡಿಮೆ ಇರಬಹುದು, ಆದರೆ ದಿಕ್ಕು ಸ್ಪಷ್ಟವಾಗಿರುತ್ತದೆ. ದಿಕ್ಕು ಇರುವ ನಿಧಾನ ವೇಗ ದಿಕ್ಕಿಲ್ಲದ ವೇಗಕ್ಕಿಂತ 1000 ಪಟ್ಟು ಶಕ್ತಿಶಾಲಿ. ಆದ್ದರಿಂದ ಕನ್ನಡಿಯ ಮುಂದೆ ನಿಂತು ನಿಮ್ಮನ್ನೇ ಕೇಳಿಕೊಳ್ಳಿ, ನಾನು ಮುಗಿದವನಾ? ಅಥವಾ ಈಗ ಪ್ರಾರಂಭವಾಗುತ್ತಿರುವವನಾ? ಈ ಪ್ರಶ್ನೆಯ ಉತ್ತರ ನಿಮ್ಮ ಜೀವನ ಬದಲಿಸುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ನಮ್ಮದೇ ನೆರಳನ್ನು ನೋಡಿ ಹೆದರುತ್ತೇವೆ. ಹೊರಗಿನ ಶತ್ರುಗಳು ಅಷ್ಟು ಅಪಾಯಕಾರಿ ಅಲ್ಲ, ಒಳಗೆ ಕುಳಿತಿರುವ ಭಯವೇ ಹೆಚ್ಚು ಅಪಾಯಕಾರಿ. 40 ದಾಟಿದ ನಂತರ ಅನೇಕ ಪುರುಷರು ಒಂದು ಮೌನ ಯುದ್ಧದಲ್ಲಿ ಬದುಕುತ್ತಾರೆ.
ಹೊರಗೆ ಅವರು ನಗುತ್ತಾರೆ, ಕುಟುಂಬದ ಮುಂದೆ ಬಲಿಷ್ಠನಂತೆ ಕಾಣುತ್ತಾರೆ, ಸ್ನೇಹಿತರ ಮುಂದೆ ಎಲ್ಲವೂ ಚೆನ್ನಾಗಿದೆ ಎಂದು ಹೇಳುತ್ತಾರೆ, ಆದರೆ ರಾತ್ರಿ ತಲೆಯಣೆಯ ಮೇಲೆ ತಲೆ ಇಟ್ಟಾಗ ಮನಸ್ಸು ಬೇರೆ ಕತೆ ಹೇಳುತ್ತದೆ. 40 ನಂತರ ಒಂದು ವಿಚಿತ್ರ ಬದಲಾವಣೆ ಆಗುತ್ತದೆ. ಜೀವನ ನಿಮಗೆ ಅನೇಕ ಪಾಠಗಳನ್ನು ಕಲಿಸಿರುತ್ತದೆ. ಯಾರು ನಂಬಿಗಸ್ತರು ಎಂಬುದು ತಿಳಿಯುತ್ತದೆ. ಯಾರು ಕೇವಲ ಲಾಭಕ್ಕಾಗಿ ಹತ್ತಿರ ಬಂದರು ಎಂಬುದು ತಿಳಿಯುತ್ತದೆ. ಯಾವ ಮಾತು ಕೇಳಬೇಕು, ಯಾವ ಮಾತು ನಿರ್ಲಕ್ಷಿಸಬೇಕು ಎಂಬುದೂ ತಿಳಿಯುತ್ತದೆ. ಆದರೆ ಇಲ್ಲೇ ಹೆಚ್ಚಿನ ಜನರು ತಪ್ಪು ಮಾಡುತ್ತಾರೆ. ಅವರು ಅನುಭವವನ್ನು ಶಕ್ತಿಯನ್ನಾಗಿ ಬಳಸುವುದಿಲ್ಲ, ಅದನ್ನು ಭಾರವನ್ನಾಗಿ ಮಾಡಿಕೊಂಡು ನಡೆಯುತ್ತಾರೆ. ಹಳೆಯ ನೋವುಗಳನ್ನು ಹೊತ್ತುಕೊಂಡು ಬದುಕುವ ವ್ಯಕ್ತಿ ಹೊಸ ಜೀವನ ಕಟ್ಟಲು ಸಾಧ್ಯವಿಲ್ಲ. ಸಮಸ್ಯೆ ಕಲ್ಲಿನ ತೂಕದಲ್ಲಿಲ್ಲ, ಅದನ್ನು ಎಷ್ಟು ಸಮಯ ಹಿಡಿದಿದ್ದೀರಿ ಎನ್ನುವುದರಲ್ಲಿ ಇದೆ. ಅದೇ ರೀತಿ ಹಳೆಯ ಅವಮಾನ, ಹಳೆಯ ಸೋಲು, ಹಳೆಯ ನೋವುಗಳನ್ನು ವರ್ಷಗಳ ಕಾಲ ಹಿಡಿದುಕೊಂಡು ಹೋಗುವ ಮನುಷ್ಯ ತನ್ನ ಜೀವನದ ಶಕ್ತಿಯನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತಾನೆ. ಬಹಳ ಜನರು ಇನ್ನೂ 10 ವರ್ಷ ಹಿಂದಿನ ಘಟನೆಗಳ ಜೊತೆ ಬದುಕುತ್ತಿದ್ದಾರೆ. ಯಾರೋ ಮಾಡಿದ ಅವಮಾನ, ಯಾರೋ ಹೇಳಿದ ಮಾತು, ಯಾರೋ ಕೊಟ್ಟ ನೋವು, ಇವೆಲ್ಲ ಮನಸ್ಸಿನಲ್ಲಿ ಮರುಮರು ಓಡುತ್ತಿರುತ್ತವೆ. ಜಗತ್ತಿನಲ್ಲಿ ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನ ಮಾಡುವವನು ಕೊನೆಯಲ್ಲಿ ತನ್ನನ್ನೇ ಕಳೆದುಕೊಳ್ಳುತ್ತಾನೆ. ನೀವು ಎಲ್ಲರಿಗೂ ಒಳ್ಳೆಯವರಾಗಬಹುದು, ಆದರೆ ಎಲ್ಲರೂ ನಿಮ್ಮನ್ನು ಒಳ್ಳೆಯವನೆಂದು ನೋಡುವುದಿಲ್ಲ. ಇದು ಜೀವನದ ಕಠಿಣ ಸತ್ಯ. 40 ನಂತರ ಈ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಪ್ರತಿಯೊಬ್ಬರ ಮೆಚ್ಚುಗೆಯನ್ನು ಪಡೆಯಲು ಪ್ರಯತ್ನ ಮಾಡುವುದಕ್ಕಿಂತ ನಿಮ್ಮ ಮೌಲ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಚಾಣಕ್ಯನ ಆಲೋಚನೆಗಳಲ್ಲಿ ಒಂದು ಆಳವಾದ ಸತ್ಯ ಇದೆ. ದುರ್ಬಲ ವ್ಯಕ್ತಿ ಎಲ್ಲರ ಒಪ್ಪಿಗೆಯನ್ನು ಹುಡುಕುತ್ತಾನೆ. ಬಲಿಷ್ಠ ವ್ಯಕ್ತಿ ತನ್ನ ದಾರಿಯನ್ನು ಹುಡುಕುತ್ತಾನೆ. ನೀವು ಎಷ್ಟು ಬಾರಿ ನಿಮ್ಮ ಕನಸುಗಳನ್ನು ಕೇವಲ ಇತರರ ಅಭಿಪ್ರಾಯದಿಂದ ನಿಲ್ಲಿಸಿದ್ದೀರಿ? ಎಷ್ಟು ಬಾರಿ ಜನ ಏನು ಹೇಳುತ್ತಾರೆ ಎಂದು ಯೋಚಿಸಿ ನಿಮ್ಮ ಹೆಜ್ಜೆ ಹಿಂದಕ್ಕೆ ಹಾಕಿದ್ದೀರಿ? ಈ ಒಂದು ಪ್ರಶ್ನೆ ಲಕ್ಷಾಂತರ ಜನರ ಸಾಮ್ರಾಜ್ಯವನ್ನು ಹುಟ್ಟುವ ಮುನ್ನವೇ ಕೊಂದಿದೆ. ಜನರು ಯಾವಾಗಲೂ ಏನಾದರೂ ಹೇಳುತ್ತಾರೆ. ನೀವು ಬಡವರಾಗಿದ್ದರೆ ಮಾತನಾಡುತ್ತಾರೆ, ಶ್ರೀಮಂತರಾದರೆ ಮಾತನಾಡುತ್ತಾರೆ, ಮೌನವಾಗಿದ್ದರೆ ಮಾತನಾಡುತ್ತಾರೆ, ಮಾತನಾಡಿದರೂ ಮಾತನಾಡುತ್ತಾರೆ. ಹಾಗಿದ್ದಾಗ ನಿಮ್ಮ ಜೀವನವನ್ನು ಅವರ ಅಭಿಪ್ರಾಯದ ಮೇಲೆ ಏಕೆ ಕಟ್ಟಬೇಕು? 40 ದಾಟಿದ ಪುರುಷನ ಜೀವನದಲ್ಲಿ ಸಮಯದ ಬೆಲೆ ಬೇರೆ ರೀತಿಯಲ್ಲಿ ಅರ್ಥವಾಗಲು ಶುರುವಾಗುತ್ತದೆ. 20ರಲ್ಲಿ ಸಮಯ ಅನಂತ ಎಂದು ಅನಿಸುತ್ತದೆ. ಇನ್ನೂ ತುಂಬಾ ವರ್ಷಗಳಿವೆ, ಇನ್ನೂ ಅನೇಕ ಅವಕಾಶಗಳಿವೆ, ಇನ್ನೂ ನಾಳೆಯಿದೆ ಎಂದು ಮನಸ್ಸು ನಂಬಿರುತ್ತದೆ. ಆದರೆ 40ರ ನಂತರ ಒಂದು ಸತ್ಯ ನಿಧಾನವಾಗಿ ಕಣ್ಣಿಗೆ ಬೀಳುತ್ತದೆ. ಜೀವನ ತುಂಬಾ ಉದ್ದವಲ್ಲ ಮತ್ತು ಸಮಯ ಎಂದಿಗೂ ಯಾರಿಗಾಗಿ ನಿಲ್ಲುವುದಿಲ್ಲ. ನಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನೆಂದರೆ ನಾವು ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು ಎಂದು ಗೊತ್ತಿದೆ. ಸ್ನೇಹ ಕಳೆದುಕೊಂಡರೆ ಹೊಸ ಸ್ನೇಹ ಸಿಗಬಹುದು. ಕೆಲಸ ಕಳೆದುಕೊಂಡರೆ ಮತ್ತೊಂದು ಕೆಲಸ ಸಿಗಬಹುದು. ಆದರೆ ಸಮಯ ಕಳೆದುಕೊಂಡರೆ ಅದು ಮತ್ತೆ ಬರುವುದಿಲ್ಲ. ಚಾಣಕ್ಯ ಸಮಯವನ್ನು ಸಾಮಾನ್ಯ ವಸ್ತುವಾಗಿ ನೋಡಲಿಲ್ಲ. ಅವರ ದೃಷ್ಟಿಯಲ್ಲಿ ಸಮಯವೇ ಜೀವನದ ನಿಜವಾದ ಕರೆನ್ಸಿ. ಹಣ ಕಳೆದುಕೊಂಡ ವ್ಯಕ್ತಿ ಬಡವನಾಗುವುದಿಲ್ಲ, ಸಮಯ ವ್ಯರ್ಥ ಮಾಡಿದ ವ್ಯಕ್ತಿ ನಿಜವಾದ ಬಡವ. ಈ ವಯಸ್ಸಿನಲ್ಲಿ ನಿಮ್ಮ ಬಳಿ ಕೇವಲ ಕನಸುಗಳಿಲ್ಲ, ಅನುಭವವೂ ಇದೆ. ಕೇವಲ ಉತ್ಸಾಹವಿಲ್ಲ, ಅರ್ಥಮಾಡಿಕೊಳ್ಳುವ ಶಕ್ತಿಯೂ ಇದೆ. ಕೇವಲ ಶಕ್ತಿಯಲ್ಲ, ನಿರ್ಧಾರಗಳ ಬುದ್ಧಿಯೂ ಇದೆ. ಅದು ಸಾಮಾನ್ಯ ವಿಷಯವಲ್ಲ. ಒಮ್ಮೆ ಹಿಂದೆ ತಿರುಗಿ ನೋಡಿ. ನೀವು ಎಷ್ಟು ಬಿರುಗಾಳಿಗಳನ್ನು ದಾಟಿದ್ದೀರಿ? ಎಷ್ಟು ನೋವುಗಳನ್ನು ಸಹಿಸಿದ್ದೀರಿ? ಎಷ್ಟು ಬಾರಿ ಬಿದ್ದಿದ್ದೀರಿ? ಎಷ್ಟು ಬಾರಿ ಮತ್ತೆ ಎದ್ದಿದ್ದೀರಿ? ಆಗ ಒಂದು ಪ್ರಶ್ನೆ ಕೇಳಿ, ಅಷ್ಟು ಹೋರಾಡಿದ ನಾನು ಈಗ ಯಾಕೆ ನಿಲ್ಲಬೇಕು? ನಿಮ್ಮೊಳಗಿನ ಯೋಧ ಇನ್ನೂ ಜೀವಂತನಿದ್ದಾನೆ. ಸಮಸ್ಯೆ ಏನೆಂದರೆ ಅನೇಕ ಜನರು ಅವನನ್ನು ಮಲಗಿಸಿದ್ದಾರೆ. ಒಳಗಿನ ಶಕ್ತಿ ಯಾವಾಗಲೂ ಸಾಯುವುದಿಲ್ಲ, ಅದನ್ನು ಕೇವಲ ಮರೆತು ಬಿಡುತ್ತಾರೆ. ಒಬ್ಬ ಶಿಲ್ಪಿ ದೊಡ್ಡ ಕಲ್ಲನ್ನು ನೋಡಿದಾಗ ಇತರರಿಗೆ ಕಲ್ಲೇ ಕಾಣುತ್ತದೆ, ಆದರೆ ಅವನಿಗೆ ಅದರೊಳಗೆ ಮೂರ್ತಿ ಕಾಣುತ್ತದೆ. ಜೀವನವೂ ಹಾಗೆಯೇ. ಇತರರಿಗೆ ನಿಮ್ಮಲ್ಲಿ ಸಾಮಾನ್ಯ ವ್ಯಕ್ತಿ ಕಾಣಬಹುದು, ಆದರೆ ನಿಮ್ಮೊಳಗೆ ಇನ್ನೂ ರಾಜ ಅಡಗಿರಬಹುದು. ಅವನನ್ನು ಹೊರಗೆ ತರುವುದು ನಿಮ್ಮ ಕೆಲಸ. ಸೂರ್ಯ ಪ್ರತಿದಿನ ಬೆಳಗುತ್ತಾನೆ. ಅವನು ನಿನ್ನೆ ಮೋಡ ಬಂದಿತ್ತು ಎಂದು ಇಂದು ಉದಯವಾಗುವುದನ್ನು ನಿಲ್ಲಿಸುವುದಿಲ್ಲ. ನಿನ್ನೆ ಸೋತಿದ್ದೀರಿ ಅಂದ್ರೆ ಇಂದು ಗೆಲ್ಲಲು ಸಾಧ್ಯವಿಲ್ಲ ಎನ್ನುವುದಿಲ್ಲ.
ನಿನ್ನೆ ನೋವು ಅನುಭವಿಸಿದ್ದೀರಿ ಅಂದ್ರೆ ಇಂದು ಸಂತೋಷಕ್ಕೆ ಅರ್ಹರಲ್ಲ ಎನ್ನುವುದಿಲ್ಲ. ನಿನ್ನೆ ಜನರು ನಿಮ್ಮನ್ನು ಅರ್ಥಮಾಡಿಕೊಳ್ಳಲಿಲ್ಲ ಅಂದ್ರೆ ನಿಮ್ಮ ಮೌಲ್ಯ ಕಡಿಮೆ ಎನ್ನುವುದಿಲ್ಲ. ರಾಜರು ತಮ್ಮ ಮೌಲ್ಯವನ್ನು ಜನರ ಅಭಿಪ್ರಾಯದಿಂದ ಅಳೆಯುವುದಿಲ್ಲ, ಅವರು ತಮ್ಮ ಕಾರ್ಯದಿಂದ ಅಳೆಯುತ್ತಾರೆ. ಜೀವನದಲ್ಲಿ ಒಂದು ಸತ್ಯವನ್ನು ಹೆಚ್ಚು ಜನ ತುಂಬಾ ತಡವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಅದು ಏನೆಂದರೆ ಮನುಷ್ಯನ ನಿಜವಾದ ಶಕ್ತಿ ಅವನ ದೇಹದಲ್ಲಿರುವುದಿಲ್ಲ, ಅದು ಅವನ ಮನಸ್ಸಿನಲ್ಲಿರುತ್ತದೆ. ದೇಹ ಒಂದು ದಿನ ದಣಿಯಬಹುದು. ಕೈಗಳ ಬಲ ಕಡಿಮೆಯಾಗಬಹುದು. ವೇಗ ಮೊದಲಿನಂತಿರದೇ ಇರಬಹುದು. ಆದರೆ ಮನಸ್ಸಿನ ಬೆಂಕಿ ಜೀವಂತವಾಗಿದ್ದರೆ ಮನುಷ್ಯ ಮತ್ತೆ ಎದ್ದು ನಿಲ್ಲಬಹುದು. ಅನೇಕ ಜನರು ತಮ್ಮ ಜೀವನದ ಬಾಗಿಲನ್ನು ತಾವೇ ಮುಚ್ಚುತ್ತಾರೆ. ಯಾರೂ ಅವರನ್ನು ತಡೆಯುವುದಿಲ್ಲ, ಯಾರೂ ಅವರ ಕೈ ಹಿಡಿದು ನಿಲ್ಲಿಸುವುದಿಲ್ಲ. ಆದರೆ ಅವರೊಳಗಿನ ಭಯ, ಅವರೊಳಗಿನ ಅನುಮಾನ, ಅವರೊಳಗಿನ ನಕಾರಾತ್ಮಕ ಧ್ವನಿ ಅವರನ್ನು ಬಂಧಿಸುತ್ತದೆ. ಒಂದು ಹಕ್ಕಿ ಮರದ ಕೊಂಬೆಯ ಮೇಲೆ ಕುಳಿತಿರುತ್ತದೆ. ಗಾಳಿ ಜೋರಾಗಿ ಬೀಸಲು ಆರಂಭವಾದರೂ ಅದು ಹೆದರುವುದಿಲ್ಲ, ಕಾರಣ ಅದು ಕೊಂಬೆಯ ಮೇಲೆ ನಂಬಿಕೆ ಇಟ್ಟಿಲ್ಲ, ಅದು ತನ್ನ ರೆಕ್ಕೆಗಳ ಮೇಲೆ ನಂಬಿಕೆ ಇಟ್ಟಿದೆ. ಜೀವನವು ಇದೇ ಪಾಠವನ್ನು ಮನುಷ್ಯನಿಗೆ ಕಲಿಸುತ್ತದೆ. ಬಹಳ ಜನರು ತಮ್ಮ ಶಕ್ತಿಯನ್ನು ಹೊರಗಿನ ವಿಷಯಗಳಲ್ಲಿ ಹುಡುಕುತ್ತಾರೆ. ಕೆಲಸ ಇದ್ದರೆ ನಾನು ಬಲಿಷ್ಠ, ಹಣ ಇದ್ದರೆ ನಾನು ಯಶಸ್ವಿ, ಜನರು ನನ್ನನ್ನು ಗೌರವಿಸಿದರೆ ನಾನು ಮುಖ್ಯ ಎಂದು ಯೋಚಿಸುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಅತಿ ದೊಡ್ಡ ಶಬ್ದ ಹೊರಗಿನಿಂದ ಬರುವುದಿಲ್ಲ, ಅದು ಒಳಗಿನಿಂದ ಬರುತ್ತದೆ. ರಾತ್ರಿ ಎಲ್ಲರೂ ಮಲಗಿದ ನಂತರ ಸುತ್ತಮುತ್ತ ಮೌನವಾದಾಗ ಮನುಷ್ಯ ತನ್ನೊಳಗಿನ ಧ್ವನಿಯನ್ನು ಕೇಳುತ್ತಾನೆ. ಆ ಧ್ವನಿ ಕೆಲವೊಮ್ಮೆ ಕೇಳುತ್ತದೆ, ನೀನು ಸಂತೋಷವಾಗಿದ್ದೀಯಾ? ಈ ಪ್ರಶ್ನೆ ತುಂಬಾ ಸರಳವಾಗಿ ಕಾಣಬಹುದು. ಆದರೆ ಅನೇಕ ಜನರಿಗೆ ಇದರ ಉತ್ತರ ತಿಳಿದಿರುವುದಿಲ್ಲ. ಬಹಳ ವರ್ಷಗಳ ಕಾಲ ಮನುಷ್ಯ ಓಡುತ್ತಲೇ ಇರುತ್ತಾನೆ. ಜವಾಬ್ದಾರಿಗಳಿಗಾಗಿ ಓಡುತ್ತಾನೆ. ಹಣಕ್ಕಾಗಿ ಓಡುತ್ತಾನೆ. ಕುಟುಂಬಕ್ಕಾಗಿ ಹೋರಾಡುತ್ತಾನೆ. ತನ್ನ ಕನಸುಗಳನ್ನು ಕೆಲವೊಮ್ಮೆ ಬದಿಗಿಡುತ್ತಾನೆ. ಇದು ಮುಗಿದ ಮೇಲೆ ನಾನು ಬದುಕುತ್ತೇನೆ ಎಂದು ಯೋಚಿಸುತ್ತಾನೆ. ಆದರೆ ಜೀವನದ ವಿಚಿತ್ರ ಸಂಗತಿಯೇನೆಂದರೆ ಒಂದು ಜವಾಬ್ದಾರಿ ಮುಗಿದ ತಕ್ಷಣ ಮತ್ತೊಂದು ಬಾಗಿಲು ತಟ್ಟುತ್ತದೆ. ಒಬ್ಬ ವ್ಯಕ್ತಿ ಹೊರಗೆ ನಡೆಯುತ್ತಿರಬಹುದು, ಮಾತನಾಡುತ್ತಿರಬಹುದು, ಕೆಲಸ ಮಾಡುತ್ತಿರಬಹುದು. ಆದರೆ ಅವನ ಕನಸುಗಳು ಸತ್ತಿದ್ದರೆ, ಅವನ ಉತ್ಸಾಹ ಮಾಯವಾಗಿದ್ದರೆ, ಅವನ ಮನಸ್ಸಿನ ಬೆಂಕಿ ಆರಿಹೋಗಿದ್ದರೆ ಅವನು ಬದುಕುತ್ತಿಲ್ಲ, ಅವನು ಕೇವಲ ದಿನಗಳನ್ನು ಸಾಗಿಸುತ್ತಿದ್ದಾನೆ. ಕೆಲವೊಮ್ಮೆ ಜೀವನ ಮನುಷ್ಯನನ್ನು ಸಂಪೂರ್ಣ ಮೌನವಾಗಿಸುತ್ತದೆ. ಆ ಮೌನ ಹೊರಗಿನದ್ದಲ್ಲ, ಅದು ಒಳಗಿನದು. ನಗು ಇರುತ್ತದೆ, ಮಾತು ಇರುತ್ತದೆ, ದಿನಚರಿ ನಡೆಯುತ್ತಿರುತ್ತದೆ, ಆದರೆ ಮನಸ್ಸಿನೊಳಗೆ ಒಂದು ಖಾಲಿತನ ಬೆಳೆಯಲು ಶುರುವಾಗುತ್ತದೆ. ಅನೇಕ ಪುರುಷರು 40 ದಾಟಿದ ನಂತರ ಈ ಖಾಲಿತನವನ್ನು ಅನುಭವಿಸುತ್ತಾರೆ. ಅವರು ಅದನ್ನು ಯಾರಿಗೂ ಹೇಳುವುದಿಲ್ಲ, ಯಾಕೆಂದರೆ ಸಮಾಜ ಅವರಿಗೆ ಒಂದು ಮಾತು ಕಲಿಸಿದೆ, ಪುರುಷರು ಅಳಬಾರದು. ಚಾಣಕ್ಯ ಜೀವನವನ್ನು ತುಂಬಾ ಆಳವಾಗಿ ಅರ್ಥ ಮಾಡಿಕೊಂಡಿದ್ದರು. ಅವರು ತಿಳಿದಿದ್ದರು, ಮನುಷ್ಯನನ್ನು ಹೊರಗಿನ ಯುದ್ಧಗಳು ಅಷ್ಟು ಮುರಿಯುವುದಿಲ್ಲ, ಅವನನ್ನು ಮುರಿಯುವುದು ಅವನೊಳಗಿನ ಮೌನ. ಜೀವನದಲ್ಲಿ ಕೆಲವೊಮ್ಮೆ ನಾವು ಅತಿದೊಡ್ಡ ಜೈಲಿನಲ್ಲಿ ಬದುಕುತ್ತೇವೆ. ವಿಚಿತ್ರ ಸಂಗತಿಯೇನೆಂದರೆ ಆ ಜೈಲಿಗೆ ಗೋಡೆಗಳಿರುವುದಿಲ್ಲ, ಕಬ್ಬಿಣದ ಕಂಬಿಗಳಿರುವುದಿಲ್ಲ, ಬಾಗಿಲುಗಳೂ ಇರುವುದಿಲ್ಲ, ಆದರೂ ಮನುಷ್ಯ ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. 40 ದಾಟಿದ ನಂತರ ಅನೇಕ ಪುರುಷರು ಈ ಅದೃಶ್ಯ ಜೈಲಿನೊಳಗೆ ಸಿಲುಕುತ್ತಾರೆ. ಹೊರಗೆ ಎಲ್ಲವೂ ಸಾಮಾನ್ಯವಾಗಿ ಕಾಣಬಹುದು. ಅವರು ಕೆಲಸ ಮಾಡುತ್ತಾರೆ, ಮಾತನಾಡುತ್ತಾರೆ, ಕುಟುಂಬದ ಜೊತೆ ನಗುತ್ತಾರೆ. ಆದರೆ ಒಳಗೆ ಒಂದು ಭಯ ನಿಧಾನವಾಗಿ ಅವರ ಶಕ್ತಿಯನ್ನು ತಿನ್ನುತ್ತಿರುತ್ತದೆ. ಜೀವನದಲ್ಲಿ ಒಂದು ಸಮಯ ಬರುತ್ತದೆ. ಆಗ ಮನುಷ್ಯ ಹೊರಗಿನ ಜಗತ್ತಿಗಿಂತ ತನ್ನೊಳಗಿನ ಜಗತ್ತನ್ನು ಹೆಚ್ಚು ಗಮನಿಸಲು ಆರಂಭಿಸುತ್ತಾನೆ. ಯಾಕೆಂದರೆ ವಯಸ್ಸು ಒಂದು ದೊಡ್ಡ ಗುರು. ಅದು ಮಾತಿನಿಂದ ಕಲಿಸುವುದಿಲ್ಲ, ಅನುಭವದಿಂದ ಕಲಿಸುತ್ತದೆ. ಬಹಳ ಜನರು ತಮ್ಮೊಳಗಿನ ಶಕ್ತಿಯನ್ನು ಮರೆತು ಬಿಡುತ್ತಾರೆ. ಅವರು ತಮ್ಮ ಸೋಲನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ. ಅವರು ತಮ್ಮ ತಪ್ಪುಗಳನ್ನು ಮಾತ್ರ ನೋಡುತ್ತಾರೆ. ಅವರು ತಮ್ಮ ದುರ್ಬಲತೆಯನ್ನು ಮಾತ್ರ ಎಣಿಸುತ್ತಾರೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.